ಮುಷಿತ ಅಂದ್ರೆ ವಂಚಿತ ಅಂತ ಅರ್ಥ, ಕಳ್ಳ ಅಂತ ಅರ್ಥ ಆಗೋದಿಲ್ಲ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಗರ್ಭಸ್ಥಿತ ಮೃತಾವಾಪಿ ಮುಷಿತಾಸ್ತೆ ಸುದೂಷಿತಾ ನ ಪ್ರಾಪ್ತಾಯೈರ್ ಹರೇರ್ ದೀಕ್ಷಾ ಸರ್ವ ದುಃಖ ವಿಮೋಚಿನಿ ಅಂತ 19ನೇ ಶ್ಲೋಕ. ಸಕಲ ದುಃಖಗಳಿಂದ ಪಾರು ಮಾಡುವ ಭಗವಂತನ ದೀಕ್ಷೆಯನ್ನು ಪಡೆಯದಿದ್ದವನು ಇನ್ನೂ ಹುಟ್ಟದೇ ಇದ್ದವನೇ ಸರಿ, ಅಥವಾ ಹುಟ್ಟಿಯೂ ಸತ್ತವನು ಅಂತ, ಸತ್ತವನಿಗೆ ಸಮಾನ, ಅಥವಾ ಪೂರ್ಣವಾಗಿ ಉತ್ತಮ ಅವಕಾಶದಿಂದ ವಂಚಿತ. ಅಥವಾ ಎಲ್ಲ ದೋಷಗಳನ್ನು ಹೊಂದಿದವನು. ಇಲ್ಲಿ ಮುಷಿತ ಅನ್ನೋ ಶಬ್ದಕ್ಕೆ ಕೆಲವರು ಕಳ್ಳರು ಅಂತ ಅರ್ಥ ಮಾಡಿದ್ದಾರೆ. ಹಾಗೆ ಅದು ಬರೋದಿಲ್ಲ. ಅಕರ್ಮಕ ಧಾತುಗಳು ಹಾಗೆ ಕೆಲವೇ ಧಾತುಗಳು, ಗತಿ, ಗತ್ಯರ್ಥ ಇತ್ಯಾದಿ ಧಾತುಗಳಿಗೆ ಮಾತ್ರ ಕರ್ತರ್ಥದಲ್ಲೂ ತಪ್ರತ್ಯಯ ಬರ್ತದೆ. ಇದನ್ನು ಮೀರಿಯೂ ಕೆಲವು ವೈದಿಕ ಪ್ರಯೋಗಗಳಿವೆ. ಕರ್ತರ್ಥದಲ್ಲಿ ತಪ್ರತ್ಯಯ ಬರಬಾರದು ಅಂತಲ್ಲ. ಆದರೆ ಇಲ್ಲಿ ಮುಷಿತ ಅಂದ್ರೆ ಕಳ್ಳ ಅಂತ ಅರ್ಥ ಅಲ್ಲ, ಕಳ್ಳತನಕ್ಕೆ ಒಳಗಾದವನು ಅಂತ ಉತ್ತಮ ಅವಕಾಶದಿಂದ ವಂಚಿತನಾದವನು, ಸುವರ್ಣಾವಕಾಶದಿಂದ ವಂಚಿತನಾದವನು. ಅದಕ್ಕೆ ಪ್ರಜ್ಞೆ ತಪ್ಪಿಸುವಂತಹ ಅಪಸ್ಮಾರಾದಿ ದೋಷಗಳನ್ನು ಹೊಂದಿದವನಿಗೆ ಸಮಾನ ಅಂತ ಹಾಗೆ ಅರ್ಥ ಹೇಳಿದ್ದಾರೆ. ಅದೊಂದು ಸರಿ. ಆದರೆ ಕಳ್ಳ ಅಂತ ಅರ್ಥ ಆಗೋದಿಲ್ಲ. ಪ್ರಜ್ಞೆ ತಪ್ಪಿಸುವಂತಹ ಅಪಸ್ಮಾರಾದಿ ದೋಷವುಳ್ಳವರಿಗೆ ಸಮಾನ ಅಂತ ಹೇಳಿದಾಗ ಇವನು ಪ್ರಜ್ಞೆಯನ್ನು ಕಳ್ಕೊಂಡವನು ಅಂತ ಹೀಗೆ ಅರ್ಥ ಆಗ್ತದೆ. ಪ್ರಜ್ಞೆಯನ್ನ, ಬುದ್ಧಿಯನ್ನ, ವಿವೇಕವನ್ನ ಕಳ್ಕೊಂಡವನು ಅಥವಾ ಉತ್ತಮ ಅವಕಾಶವನ್ನು ಕಳ್ಕೊಂಡವನು, ಅದು ಬೇರೆ ವಿಚಾರ. ಅಂತೂ ಕದಿಯುವ ವ್ಯಕ್ತಿಯನ್ನ, ಕರ್ತೃವನ್ನು ಹೇಳೋದಿಲ್ಲ. ಕಳ್ಳತನಕ್ಕೆ ಒಳಗಾದವನನ್ನ, ಆ ಆಕ್ರಮಣಕ್ಕೆ, ಅಪಸ್ಮಾರಾದಿ ದೋಷಗಳಿಗೆ ಒಳಗಾದವನನ್ನ ಅದು ಹೇಳ್ತದೆ, ಕರ್ಮವನ್ನು ಹೇಳ್ತದೆ ಅನ್ನೋದನ್ನ ಗಮನಿಸಬೇಕು. ಅದಕ್ಕೆ ಮಹಾಭಾಗವತದಲ್ಲೇ ಪ್ರಯೋಗ ಇದೆ. ಮುಷಿತೋಸ್ಮಿ ಮಹಾತ್ಮಭಿಹಿ ಅಂತ ಹೀಗೆ. ಅಲ್ಲಿ ವಂಚಿತ ಅಂತಾನೆ ಅರ್ಥ. ಭಾಗವತದ 1ನೇ ಸ್ಕಂದದ 13ನೇ ಅಧ್ಯಾಯ 37ನೇ ಶ್ಲೋಕ. ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಧೃತರಾಷ್ಟ್ರ ಮತ್ತು ಗಾಂಧಾರಿ ಎಲ್ಲಿ ಹೋದ್ರೂ ಗೊತ್ತಿಲ್ಲ, ತಾಯಿ ಕುಂತಿ ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಮುಷಿತೋಸ್ಮಿ ಮಹಾತ್ಮಭಿಹಿ, ಅವರು ನನ್ನನ್ನು ಅವರು ವಂಚಿಸಿದರು, ನಮ್ಮನ್ನು ಬಿಟ್ಟು ಎಲ್ಲಿಯೋ ಹೋದರು, ಅಥವಾ ನಮಗೆ ಮತ್ತೆ ಮರಳಿ ಬಾರದ ಲೋಕಕ್ಕೆ ಹೋದರು ಅಂತ ಹೀಗೆ ಅರ್ಥ. ವಂಚಿತೋಸ್ಮಿ ಅಂತ ಅಲ್ಲಿ ವ್ಯಾಖ್ಯಾನನೇ ಇದೆ. ಮುಷಿತ ಅನ್ನುವುದಕ್ಕೆ ಒಂದ ಚೋರಿತವಾದ ದ್ರವ್ಯ, ಕಳ್ಳತನಕ್ಕೆ ಒಳಗಾದ ದ್ರವ್ಯ, ಅದು ಅರ್ಥ ಆಗ್ಬೋದು, ಕರ್ಮಾರ್ಥವೇ ಆಗಬೇಕು. ಅಥವಾ ವಂಚಿತನಾದಂತಹ ವ್ಯಕ್ತಿ, ಇದು ನಮಗೆ ಶಾಸ್ತ್ರದಲ್ಲಿ ಸಿದ್ಧವಾಗುವಂತಹ ಅರ್ಥ. ಇಂಗ್ಲಿಷಿನಲ್ಲಿಯೂ ಕೂಡ ಹಾಗೆ ಆಗ್ತದೆ. ಒಂದ ವಸ್ತುವನ್ನು ಹೇಳಬೇಕು, ಕದಿಯಲ್ಪಟ್ಟ ವಸ್ತು, ಅಥವಾ ಆ ವ್ಯಕ್ತಿಯನ್ನು ಹೇಳಬೇಕು. ಬೇರೆ ಬೇರೆ ಕಾವ್ಯಗಳಲ್ಲಿ, ಇತ್ತೀಚಿನ ಕಾವ್ಯಗಳಲ್ಲಿಯೂ ಕೂಡ ಪ್ರಯೋಗ ಇರುವುದು ಹಾಗೇನೆ. ಇಂಗ್ಲಿಷ್ನಲ್ಲೂ ಅದಕ್ಕೆ ಸ್ಟೋಲನ್, ರಾಬ್ಡ್, ಪ್ಲಂಡರ್ಡ್ ಹೀಗೆಲ್ಲ ಅರ್ಥಗಳನ್ನು ಹೇಳ್ತಾರೆ. ಇನ್ನೊಂದು ಬ್ರೆಫ್ಟ್ ಆಫ್ ಸೆನ್ಸ್, ಎಚ್ಚರ ಕಳೆದುಕೊಂಡವನು. ಚೀಟೆಡ್, ಡಿಸೀವ್ಡ್, ಸ್ಟ್ರಿಪ್ಡ್ ಆಫ್. ಇಂಗ್ಲಿಷ್ನಲ್ಲಿ ಡಿಪ್ರೈವ್ಡ್ ಆಫ್ ಮತ್ತೆ ಬ್ರೆಫ್ಟ್ ಆಫ್ ಹೀಗೆಲ್ಲ ಪ್ರಯೋಗ ಮಾಡ್ತಾರೆ. ಇಂಗ್ಲಿಷ್ನಲ್ಲಿ ಡಿಪ್ರೈವ್ಡ್ ಅಂತ ಹೀಗೆ ಪ್ರಯೋಗ ಮಾಡಿದಾಗ ದ ಪೊಲಿಟಿಕಲ್ ಪ್ರಿಸನರ್ಸ್ ವರ್ ಡಿಪ್ರೈವ್ಡ್ ಆಫ್ ದೇರ್ ಬೇಸಿಕ್ ಹ್ಯೂಮನ್ ರೈಟ್ಸ್. ಆ ರಾಜಕೀಯ ಖೈದಿಗಳಿಗೆ ಬೇಸಿಕ್ ಹ್ಯೂಮನ್ ಅಧಿಕಾರ, ಮಾನವಾಧಿಕಾರನೂ ಇಲ್ಲದಂತಾಗಿತ್ತು ಅಂತ ಹೀಗೆ. ಹಾಗೆ ಹಿ ವಾಸ್ ಡಿಪ್ರೈವ್ಡ್ ಆಫ್ ಸ್ಲೀಪ್, ನಿದ್ದೆ ಇಲ್ಲದಂತವನಾಗಿದ್ದ. ಡಿಪ್ರೈವ್ಡ್ ಆಫ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಪಠ್ಯೇತರ ಚಟುವಟಿಕೆಗಳಿಂದ ವಂಚಿತನಾಗಿದ್ದ. ಹೀಗೆಲ್ಲ ಪ್ರಯೋಗ ಮಾಡ್ತಾರೆ. ಆದರೆ ಆ ಥರ ಸಂಸ್ಕೃತದಲ್ಲಿ ಮುಷಿತಃ ಅಂತ ಇಷ್ಟೇ ಹೇಳಬೇಕು. ಅದಕ್ಕೆ ವಂಚಿತ ಅಂತ ಅರ್ಥ. ಅಲ್ಲಿ
ವಂಚಿತ ಅಂತ ಹೇಳಿ ಆದ್ಮೇಲೆ ನಮ್ಮನ್ನು ವಂಚನೆ ಮಾಡಿದ ಕರ್ತೃವನ್ನು ಹೇಳ್ಬೋದೇ ಹೊರತು ಯಾವ ಸಂಗತಿಯಿಂದ ನಾನು ವಂಚಿತನಾಗಿದ್ದೆ, ನಾನು ಧನದಿಂದ ವಂಚಿತನಾಗಿದ್ದೆ, ಅವಕಾಶದಿಂದ ವಂಚಿತನಾಗಿದ್ದೆ, ಹೀಗೆ ಅದನ್ನು ಹೇಳಲಿಕ್ಕೆ ಸಂಸ್ಕೃತದಲ್ಲಿ ಶಬ್ದ ಇದ್ದಂತೆ ಕಾಣಿಸೋದಿಲ್ಲ. The poor people are deprived of their basic need by the rich people ಅಂತ ಇಂಗ್ಲಿಷ್ನಲ್ಲಿ ಹೇಳಿದರೆ, ಅಲ್ಲಿ ಪೂರ್ ಪೀಪಲ್ ಅನ್ನೋದು ಕರ್ಮ, ರಿಚ್ ಪೀಪಲ್ ಅಂತ ಅನ್ನೋದು ಕರ್ತೃ. ಉನ್ನತ ವರ್ಗದವರು ಅಧಮ ವರ್ಗದವರಿಗೆ ಅವರ ಪ್ರಾಥಮಿಕ ಅವಶ್ಯಕತೆಗಳನ್ನು ಕಿತ್ತುಕೊಳ್ಳಲ್ಪಟ್ಟಿದ್ದಾರೆ ಕೆಳಗೆ ವರ್ಗದ ಜನ. ಹಾಗೆ ಹೇಳಿದಾಗ ಅಲ್ಲಿ ಡಿಪ್ರೈವ್ಡ್ ಆಫ್ ದೇರ್ ಬೇಸಿಕ್ ನೀಡ್ಸ್ ಅಂತಿದೆಯಲ್ಲ, ಆಫ್ ದೇರ್ ಬೇಸಿಕ್ ನೀಡ್ಸ್ ಅನ್ನೋದನ್ನು ಹೇಳಲಿಕ್ಕೆ ಸಂಸ್ಕೃತದಲ್ಲಿ ಶಬ್ದ ಇಲ್ಲ. ಧನಿಕೈಹಿ ದರಿದ್ರಾಹ ವಂಚಿತಾಹ ಅಂತ ಇಷ್ಟೇ ಹೇಳಬೇಕು. ಧನೇನ ವಂಚಿತಾಹ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ತೃತೀಯ ವಿಭಕ್ತಿ ಬರಬೇಕಾದದ್ದು ಕರ್ತೃವಿಗೆ ಮಾತ್ರ. ಅಲ್ಲಿ ಒಂದು ಬೇರೆ ಮಾರ್ಗ ಇದ್ದಂತೆ ಕಾಣಿಸ್ತದೆ, ಧನತಃ ವಂಚಿತಾಹ ಅಂತ. ತಸಿಲ್ ಪ್ರತ್ಯಯ ಅನ್ನೋದು ಮಾರ್ಗಾತ್ ಮಾರ್ಗತಃ, ನಗರಾತ್ ನಗರತಃ, ಹೀಗೆ ಫ್ರಮ್ ಅಂತ ಆ ದೃಷ್ಟಿಯಿಂದಲೇ ಬರ್ತದೆ ಅಂತ ಏನಿಲ್ಲ. ಅದು ಆ ದೃಷ್ಟಿಯಿಂದ ಅನ್ನೋ ಅರ್ಥದಲ್ಲೂ ಬಂದೇ ಬರ್ತದೆ. ವಿತ್ ರೆಸ್ಪೆಕ್ಟ್ ಆಫ್ ಅನ್ನೋ ಅರ್ಥದಲ್ಲಿ ಬಂದೇ ಬರ್ತದೆ. ನಾನು ಅದನ್ನ ತಂತ್ರಜ್ಞಾನದ ಮೂಲಕ ಚೆಕ್ ಮಾಡಿ ನೋಡಿದ್ದೀನಿ. ಹಿಂದೆ ಭಾಗವತ, ಮಹಾಭಾರತ ಇತ್ಯಾದಿ ಕಡೆಗಳಲ್ಲೂ ಕೂಡ ಆ ಸಂಗತಿ ಅದು ಬಂದೇ ಬರ್ತದೆ. ಆದ್ರಿಂದ ಆ ಥರದ ಪ್ರಯೋಗ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಇಂಗ್ಲಿಷಿನಲ್ಲಿ ಐ ಆಮ್ ಡಿಪ್ರೈವ್ಡ್ ಆಫ್ ವೆಲ್ತ್ ಅಂತಾರೆ. ಆಫ್, ಓ ಡಬಲ್ ಎಫ್ ಇಲ್ಲ, ಬರೀ ಸಿಂಗಲ್ ಎಫ್. ಐ ಆಮ್ ಲ್ಯಾಕಿಂಗ್ ವೆಲ್ತ್ ಅಂತ ಅರ್ಥ. ಅಲ್ಲಿ ಸಂಸ್ಕೃತದಲ್ಲಿ ಧನತಃ ಅಂದ್ರೆ ಫ್ರಮ್ ವೆಲ್ತ್, ಆದ್ರೆ ಅದು ಇಲ್ಲಿ ಅರ್ಥ ಅಲ್ಲ, ಹಾಗಾಗಿ ಪ್ರಯೋಗ ಮಾಡಬಾರ್ದು. ವಿತ್ ರೆಸ್ಪೆಕ್ಟ್ ಟು ವೆಲ್ತ್ ಅಂತ ಹೀಗೆ ಅದನ್ನ ಪ್ರಯೋಗ ಮಾಡಬಹುದು. ಹೀಗೆ ಮುಷಿತ ಅನ್ನೋದು ಕರ್ತೃವನ್ನು ಹೇಳೋದಿಲ್ಲ, ಕರ್ಮವನ್ನು ಹೇಳ್ತದೆ ಅಂತ ನಮಗೆ ಕಂಡು ಬಂದಿದೆ.